ರಾಜ್ಯದಲ್ಲಿ ಮತ್ತೆ ವಿವಾದಕ್ಕೊಳಗಾಗಿದೆ ಪಂಚ ಗ್ಯಾರಂಟಿ ಯೋಜನೆ. ಪಂಚ ಗ್ಯಾರಂಟಿಗೆ ದಲಿತ ಸಮುದಾಯದ ವಿದ್ಯಾರ್ಥಿಗಳ ಹಣವನ್ನ ಬಳಕೆ ಮಾಡಲಾಗಿದೆ. ಗ್ಯಾರಂಟಿಗಾಗಿ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆಯಾ? ಗ್ಯಾರಂಟಿಗಳಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ನಿಧಿಯಿಂದ ಸಾವಿರಾರು ಕೋಟಿ ಹಣ ಬಳಕೆಯಾಗಿದೆ. ಬರೋಬ್ಬರಿ 53,000 ಕೋಟಿಗೂ ಅಧಿಕ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ವರ್ಗಾವಣೆಯಾಗಿದೆ. ಪಂಚ ಗ್ಯಾರಂಟಿಗಾಗಿ ಎಸ್ಸಿ ಎಸ್ಪಿ ಟಿಎಸ್ಪಿ ನಿಧಿ ಬಳಸಿರೋದು ದಾಖಲೆ ಸಮೇತ ಸಾಬೀತಾಗಿದೆ. ಕಳೆದ 3 ವರ್ಷದಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಬಳಸಿರೋ ಮಾಹಿತಿ ಬಹಿರಂಗ ಆಗಿದೆ. ಪಂಚ ಗ್ಯಾರಂಟಿ ಯೋಜನೆ ಏನಿದೆ ಇದೀಗ ವಿವಾದಕ್ಕೆ ಈಡಾಗಿದೆ. ದಲಿತ ಸಮುದಾಯದ ವಿದ್ಯಾರ್ಥಿಗಳ ಹಣವನ್ನ ಇವರು ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಅಂತ ಬರುತ್ತೆ. ಎಸ್ಸಿ ಮತ್ತು ಎಸ್ ಟಿ ಅವರ ಶ್ರೇಯೋಭಿವೃದ್ಧಿಗಾಗಿ ಈ ಅನುದಾನವನ್ನ ಮೀಸಲಿಟ್ಟಿರ್ತಾರೆ. ಬಟ್ ಈ ಅನುದಾನವನ್ನು ಕೂಡ ಗ್ಯಾರಂಟಿಗಳಿಗೆ ಬಳಸಿಕೊಂಡಿರೋದು ಬಹಳಷ್ಟು ಆಕ್ರೋಶಕ್ಕೆ ಈಡು ಮಾಡಿದೆ ಆ ಜನಾಂಗವನ್ನ. ಟಿಎಸ್ಪಿ ನಿಧಿಯಿಂದ ಸಾವಿರಾರು ಕೋಟಿ ಹಣವನ್ನ ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಬರೋಬ್ಬರಿ 53,000 ಕೋಟಿಗೂ ಅಧಿಕ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ವರ್ಗಾವಣೆಯಾಗಿದೆ. ಪಂಚ ಗ್ಯಾರಂಟಿಗಾಗಿ ಎಸ್ಸಿ ಎಸ್ಪಿ ಟಿಎಸ್ಪಿ ನಿಧಿ ಬಳಸಿರೋದು ದಾಖಲೆ ಸಮೇತ ಸಾಬೀತು ಕೂಡ ಆಗಿದೆ. ಕಳೆದ 3 ವರ್ಷಗಳಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ಬಳಸಿರೋ ಮಾಹಿತಿ ಕೂಡ ಬಹಿರಂಗ ಆಗಿದೆ. ಇದರಿಂದಾಗಿ ಎಲ್ಲವೂ ಕೂಡ ನಾವು ರೀಸೆಂಟ್ ಆಗಿ ನೋಡ್ತಾ ಇರ್ಬೋದು. ಯಾವುದೋ ಒಂದು ಮೆಡಿಕಲ್ ಕಾಲೇಜ್ನಲ್ಲೂ ಕೂಡ ಲೈಬ್ರರಿಯಲ್ಲಿ ಬುಕ್ಸ್ಗಳಿಲ್ಲ ಎಸ್ಸಿ ಎಸ್ ಟಿ ಅವರಿಗೆ. ಇದೇ ರೀತಿ ಆ ಒಂದು ಹಣ ಏನಿರುತ್ತೆ, ಎಲ್ಲರ ಒಂದು ಪ್ರತಿಪಕ್ಷ ಮತ್ತು ಸಾರ್ವಜನಿಕರ ವಾದ ಏನಂದ್ರೆ ಆ ಮೀಸಲಿರುವಂತಹ ಹಣವನ್ನು ಅಸೆಟ್ಸ್ ಆಗಿ ಅಂದರೆ ರಸ್ತೆ, ಮೂಲಸೌಕರ್ಯ, ಆ ಒಂದು ಎಸ್ಸಿ ಮತ್ತು ಎಸ್ ಟಿ ಏನು ಸಮುದಾಯ ಇದ್ದಾವೆ ಅವರ ಶ್ರೇಯೋಭಿವೃದ್ಧಿಗಾಗಿ ಬಳಸಬೇಕಾಗಿತ್ತು ಅನ್ನೋದು.